ಧನ್ಯವಾದಗಳನ್ನು ಅರ್ಪಿಸಿದ ನಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ನಾವು ಶುಭವನ್ನು ಪಾಲಿಸೋಣ. ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನನಗೆ ಗೊತ್ತಿರಲಿ, ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಗೂಗಲ್ ಅವರು 2007ರಲ್ಲಿ ನಮ್ಮ ಕುವೆಂಪು ಅವರ ಬಗ್ಗೆ ಡೂಡಲ್ ನ ರಿಲೀಸ್ ಮಾಡಿತ್ತು. ಪ್ರಾಯಶಃ ಕನ್ನಡದ ಏಕೈಕ ಕವಿ ಡೂಡಲ್ ಅವರು ಬಂದಿದೆ ಅಂದ್ರೆ 2007 ಗೂಗಲ್ ಓಪನ್ ಮಾಡಿದ್ರೆ ಬೇರೆ ಡೂಡಲ್ ಅಂತ ಅವ್ರು ಪ್ರೆಸೆಂಟ್ ಮಾಡಿದ್ರು. 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಅವರಾಗಿದ್ರು. ಕುವೆಂಪು ಅವ್ರನ್ನ ಸ್ಮರಿಸೋದು ನಮ್ಮ ಸೌಭಾಗ್ಯ. ಇನ್ನೊಬ್ಬರ ಬಗ್ಗೆ ನಾನು ಹೇಳ್ಬೇಕು, ಬೇಂದ್ರೆ ಅವ್ರ ಬಗ್ಗೆ. ಬೆಂದರೆ ಬೇಂದ್ರೆ ಅಂತ ಹೇಳ್ತಾರೆ. ಒಂದು ಜಸ್ಟ್ ಒಂದು 30 ಸೆಕೆಂಡ್ ಒಂದು ಸಾಂಗ್ ಇದೆ. ನಮ್ಗೆ ನಾವು ಸಾಂಗ್ ಕೇಳ್ತಾ ಇರ್ತೀವಿ, ನಮ್ಗೆ ಅದ್ರ ಹಿನ್ನೆಲೆ ನೋಟ್ಸ್ ಮಾಡಿ ಇಟ್ಕೋಬೇಕು. ಆ ಪದನ ಮತ್ತೆಲ್ಲ ಬಳಸಬೇಕು. ಸುಮ್ಮನೆ ಯಾರಾದ್ರೂ ಈಗ ಸಪೋಸ್ ನಾನು ಚೆನ್ನಾಗಿ ಮಾತಾಡಿದ್ರೆ ನಾನು ಅಂದ್ಬಿಡ್ತಾರೆ ಗಾಡ್ ಗಿಫ್ಟೆಡ್ ಅಂತ. ಇಲ್ಲಿ ಡೈಲಾಗ್ ಅಂತ, ಇದು ಡೈಲಾಗ್ ಅಲ್ಲ ರೀ, ಸರಸ್ವತಿ. ನಾನು ಕಷ್ಟಪಟ್ಟು ಓದಿದ್ದೀನಿ. ಇವತ್ತಿನ ಸ್ಪೀಚ್ಗೆ ನಿನ್ನೆ 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಮಾತಾಡಕ್ಕೆ ಸಾಧ್ಯ ಆಯ್ತು ಅಷ್ಟೇ. ಸೊ ಸರಸ್ವತಿ ಯಾವಾಗ ಓದಿತಾಳೆ ಅಂದ್ರೆ ಜಸ್ಟ್ ಕುತ್ಕೊಂಡು ಅಧ್ಯಯನ ಮಾಡಬೇಕು, ಓದಬೇಕು. ಈ ಜನರೇಷನ್ ಅವರು ಓದೋದು ಕಡಿಮೆ ಆಗಿದೆ. ದಯವಿಟ್ಟು ಓದಿ. ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿ ಇರ್ತಾಳೆ. ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿ ಇರ್ತಾಳೆ. ಅದಕ್ಕೆ ನಾನು ಎಕ್ಸಾಂಪಲ್. ಸರಸ್ವತಿ ದೇವಿ ಮನಸ್ಕೋಬೇಕು, ಲಕ್ಷ್ಮೀ ದೇವಿ ಜೊತೆಯಲ್ಲಿ ಇರ್ತಾಳೆ. ಇನ್ನೊಂದು 2 ನಿಮಿಷ ನಿಮ್ಗೆಲ್ರಿಗೂ ಒಂದು ಫಿಲಾಸಫಿ ಹೇಳ್ತೀನಿ. ಒಂದು ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಮಗ ಅಪ್ಪನ ಕೇಳ್ತಂತೆ, ಅಪ್ಪ 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 ದೇವ್ರು ಕಾಣಿಸ್ತಿಲ್ಲ, ರಶ್ ಇದೆ, ನನ್ನ ಭುಜದ ಮೇಲೆ ಕೂರಿಸ್ಕೊ ಅಂತ. ಆಗ ಅವ್ರ ತಂದೆ ಮಗನ ಭುಜದ ಮೇಲೆ ಕೂರಿಸ್ಕೊಂಡು ದೇವ್ರು ನೋಡು ಅನ್ನಂತೆ. ಆದ್ರೆ ಆ ಹುಡುಗರು ಗೊತ್ತಿಲ್ಲದೆ ಇರೋದೇನಂದ್ರೆ ಅವ್ರು ಕೂತಿರೋದೇ ದೇವ್ರ ಮೇಲೆ ಅಂತ. ಮತ್ತೆ ಅವನು ದೇವ್ರ ನೋಡಕ್ಕ ಅಪ್ಪನ ಭುಜದ ಮೇಲೆ ಹಾಕಿದ್ದ. ತಂದೆ ತಾಯಿ ನೀವು ದೇವಸ್ಥಾನ ಕಟ್ಟಿಸದೇ ಇದ್ರು ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೆ ಇದ್ರೆ ಸಾಕು. ಅಷ್ಟು ನಿಮ್ಮ ಅಪ್ಪ ಅಮ್ಮ ನೀವು ಮಾಡೋ ಒಳ್ಳೇದು. ಅದೇ ಅವರು ಅಂತಾರೆ. IITಗೂ ITIಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇದ್ರೆ ಹೇಗೆ? ನಮ್ಮ ಹಳ್ಳಿಗಳಲ್ಲಿ ಪಾಪ ಯಾರು ಹೇಳಿದ ಸರ್ ನಾನು IITಗೆ ಹೋಗ್ತೀನಿ ಅಂದ್ರೆ ಅದು ಬಳಾಕಲ್ಲ ಒಂದು ಅದೇ ಅಮರ ಅಂದ್ರೆ ಅದು ITI IIT ಕಾದು. IITಗೆ ಹೋಗ್ತೀನಿ ಅಂದ್ರೆ ಫಸ್ಟ್ ಪ್ರಯತ್ನ ಪಡೋದು ಬಿಡಿ. ಯಾರ ನೇಬರ್ದಲ್ಲಿ ಏನಿದೆಯೋ ಯಾರಿಗೆ ಗೊತ್ತು? ನೀವು ನಂಬ್ತೀರ ಇಲ್ಲೋ? ನನ್ನ ವೀರಪ್ಪ ಸಾಹೇಬರು, ನಮ್ಮ ಮಿನಿಸ್ಟರ್ ಸಾಹೇಬರು ನನ್ನ ನಂಬಿದ್ರು. ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ನಾನು ಯಾರ್ಯಾರು ಹೇಳಿದೆ ಆಗಲ್ಲ ಅಂದರೆ ನಮ್ಮ ಅಜ್ಜಿ ಹತ್ರ ಹೋದೆ. ನೀ ತಲರಾತ್ರಿ ಏನು ರಾಶಿಯಿಂದ ಹೋರ ನಿಲ್ಸ್ಕೊ, ದೇವ್ರು ಏನು ರಾಶಿ ಅಂತ ಹೇಳಿ ಪರವಾಗಿ ಹೋರ ನಮ್ಮ ಅಜ್ಜಿ ಹತ್ರ. ನೀವು ಯಾರು ಅನ್ನಲಿಲ್ಲ, ಎಲ್ಲ ನೆಗೆಟಿವ್ ಮಾತಾಡಿದ್ದು. ಸೋತೋಕ್ತಿಯ ಆಗಲ್ಲ ಅಂದರು. ನಮ್ಮ ಅಜ್ಜಿ ಅಂದರು ನನ್ನನ್ನು. ನೋಡಿ ಇವತ್ತು ಇತಿಹಾಸ ಭಗವಂತ ಅವಕಾಶ ಕೊಟ್ಟು ಟ್ರೈ ಮಾಡಿ ನೋಡಿ. ಆಲ್ ಇಂಡಿಯಾ ರ್ಯಾಂಕ್ ಬರುತ್ತೆ. ಟ್ರೈ ಮಾಡಿ ನೋಡಿ, ಮಿಲೇನಿಯರ್ಸ್ ಆಗ್ತೀರಾ. ನಿಮ್ಮ ತಂದೆ ಅಥವಾ ತಾಯಿ ಬಡವರಾದ್ರೆ ನಿಮ್ಗೆ ತಪ್ಪಲ್ಲ. ನೀವು ಮಾತ್ರ ಪುವರ್ ಫಾದರ್ ಆಗ್ಬೇಡಿ ನಿಮ್ಮ ಮಕ್ಕಳಿಗೆ. ಹಂಗಾದ್ರೂ ಬರ್ಕಕ್ಕೆ ಟ್ರೈ ಮಾಡಿ. ಒಳ್ಳೇದಾಗಬೇಕು ನಿಮಗೆ. ಕರ್ನಾಟಕ ಕನ್ನಡಕ್ಕೆ ಅಂತ ಹೇಳ್ತಾ ನಿಮಗೆಲ್ಲರೂ ಒಳ್ಳೆಯದು.